ನನಗೇನೋ ವೀಲ್ ಇಷ್ಟ ಆಗಿಲ್ಲ ಆ್ಯಕ್ಚುಲಾಗೆ, ನಿಜ ಹೇಳಬೇಕಂದ್ರೆ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಚೇತನ್ ನಾಯ್ಡುಸ್ ಬ್ಲಾಗ್. ಸೊ ಇವತ್ತು ಒಂದು ಸ್ಮಾಲ್ ಅನ್ಬಾಕ್ಸಿಂಗ್ ಇದೆ. ಅನ್ಬಾಕ್ಸಿಂಗ್ ಅಂತೂ ಆಗ್ಬಿಟ್ಟಿದೆ, ಅಸೆಂಬಲ್ ಇನ್ನೂ ಆಗಿಲ್ಲ. ಇದನ್ನು ಗಾಡಿ ತೊಗೊಂಡಾಗಿಂದ ತೊಗೊಳ್ಬೇಕು ಅಂತ ಅನ್ಕೊತಾ ಇದ್ದೆ. ಮೋಸ್ಟ್ ಪ್ರಾಬಬ್ಲಿ ತಮ್ಮನೇಲಿ ನೋಡಿ ನಿಮ್ಗೆಲ್ಲರಿಗೂ ಆಲ್ರೆಡಿ ಗೊತ್ತಾಗಿರುತ್ತೆ ಏನಿದು ಅಂತ. ಸೊ ಇದು ಬಂದು ಪ್ಯಾಡಾಕ್ ಅಂತ. ಇದು ಅಮೆಝಾನಲ್ಲಿ ಆರ್ಡರ್ ಪ್ಲೇಸ್ ಮಾಡಿದೆ. ಇದು ನನಗೆ 1749 rupees ಬಿತ್ತು. ಸೊ ಆರೆಂಜ್ ಕಲರ್ ಒಂದೇ ಬರೋದು, ಇನ್ನೂ ಕಲರ್ಸ್ ಇದೆ. ಸೊ ಅದರಲ್ಲಿ ಏನೋ 360 ಹೊಸದು ಪ್ಯಾಡಾಕ್ ಬಿಟ್ಟಿದ್ದಾರೆ. ಸೊ ಅದನ್ನು ತೊಗೊಳೋ ಬದಲು ನಾರ್ಮಲ್ ಪ್ಯಾಡಾಕ್ ನನಗೆ ಬೇಕಾಗಿತ್ತು. ಒಂದು ಗಾಡಿ ಚೈನ್ ಲೂಬಿಂಗ್ ಮಾಡೋದಕ್ಕೆ ಪ್ಲಸ್ ಚೈನ್ ಕ್ಲೀನ್ ಮಾಡ್ಕೊಳೋದಕ್ಕೆ. ಇದಿಲ್ಲ ಅಂದರೆ ಆ್ಯಕ್ಚುಲಿ ತುಂಬಾ ಕಷ್ಟ ಆಗುತ್ತೆ. ಸೊ ಹಂಗಾಗ್ಬಿಟ್ಟು ಇದನ್ನು ಆರ್ಡ್ರ್ ಪ್ಲೇಸ್ ಮಾಡಿದೆ. ಏನೋ ಕಳಿಸಿದ್ದಾರೆ. ಓಕೆ, ಕ್ಯಾಶ್ ಬ್ಯಾಕ್ ಬಂದಿದೆ 200 rupees ಅಮೆಝಾನ್ ವೋಚರ್ಸ್ ಇಂದ. ಸೊ ಏನಿದು ಇದನ್ನು ಆಮೇಲೆ ನೋಡ್ಕೊತೀನಿ. ಇದು ಬಿಟ್ಟು ಒಳಗಡೆ ಇನ್ನೇನು ಮ್ಯಾನ್ಯುಯಲ್ ಏನೂ ಕೊಟ್ಟಿಲ್ಲ ಇದನ್ನು ಹೆಂಗೆ ಅಸೆಂಬಲ್ ಮಾಡಬೇಕಂತ. ಸೊ ಸ್ಲೋ ಆಗಿ ಒಂದೊಂದು ಅನ್ಬಾಕ್ಸ್ ಮಾಡ್ಕೊಂಡು ಅನ್ರ್ಯಾಪ್ ಮಾಡಿಬಿಟ್ಟು ಆಮೇಲೆ ಅಸೆಂಬಲ್ ಮಾಡಬೇಕು. ಇದು ಎರಡು ಬಂದು ಆ್ಯಕ್ಚುಲಿ ಲೋವರ್ ಆರ್ಮ್, ಎರಡಕ್ಕೂ ವೀಲ್ ಇದೆ ನೋಡಿ. ಸೊ ಇದು ಎರಡು ಆ್ಯಕ್ಚುಲಿ ಸ್ಟ್ಯಾಂಡ್ಗೆ ಕೆಳಗಡೆ ಕುತ್ಕೊಳುತ್ತೆ. ಅದು ಬಂದು ಆ್ಯಕ್ಚುಲಿ ಹೋಲ್ಡರು. ಸೊ ಇದನ್ನು ಅಸೆಂಬಲ್ ಹೆಂಗೆ ಮಾಡೋದು ಅಂತ ನನಗೂ ಗೊತ್ತಿಲ್ಲ ಗೈಸ್. ಯಾಕೆ ಅಂದರೆ ಇದಕ್ಕೆ ಮುಂಚೆ ನಾನು ಪ್ಯಾಡಾಕ್ ಯೂಸ್ ಮಾಡಿರಲಿಲ್ಲ, ನನ್ನ ಹತ್ರ ವೆಬ್ಸೈಟ್ ಇತ್ತು. ಸೊ ಇವಾಗ ಸೈಡ್ ಸ್ಟ್ಯಾಂಡ್ ಇರೋ ಮಾತ್ರ ಗಾಡಿ ತೊಗೊಂಡಿರೋದು, ಸೆಂಟ್ರ್ ಸ್ಟ್ಯಾಂಡ್ ಇಲ್ಲ. ಸೊ ಸೆಂಟ್ರ್ ಸ್ಟ್ಯಾಂಡ್ ಇರೋ ಗಾಡಿಗಳೇ ಇದಕ್ಕೆ ಮುಂಚೆ ಆ್ಯಕ್ಚುಲಿ ನನ್ನ ಹತ್ರ ಇದ್ದಿದ್ದು. ತುಂಬಾ ಈಸಿಯಾಗಿರ್ತಾಯಿತ್ತು ಚೈನ್ ಲೂಪ್ ಮಾಡೋದಾಗಲಿ, ಚೈನ್ ಕ್ಲೀನ್ ಮಾಡೋದಾಗಲಿ. ಸ್ಪೆಷಲಿ ಮಳೆಗಾಲದಲ್ಲಿ ಒಂಥರ ಇರಿಟೇಷನ್ನು. ಇನ್ನೊಂದು ಚೈನ್ಸ್ ಪಾಕೆಟ್ ಲೈಫೇ ಇರಲ್ಲ ಚೈನ್ ಕ್ಲೀನ್ ಮಾಡಿಲ್ಲ ಅಂದರೆ. ಸೊ ಹಂಗಾಗ್ಬಿಟ್ಟು ಇದನ್ನು ತರಿಸ್ಕೊಂಡೆ. ಬೋಲ್ಟ್ ನೆಟ್ಸು ಮತ್ತು ಇದೇನಿದು, ಓಕೆ ರಬ್ಬರ್ ಪ್ಯಾಡ್ ಸಪ್ರೇಟ್ ಕೊಟ್ಟಿದ್ದಾರೆ. ಪ್ಯಾಕಿಂಗ್ ಮಾತ್ರ ಗೈಸ್ ನೆಕ್ಸ್ಟ್ ಲೆವೆಲಲ್ಲಿ ಪ್ಯಾಕ್ ಮಾಡಿ ಕಳಿಸಿದ್ದಾರೆ. ಆ್ಯಂಡ್ ಇದು ಬಂದು ರಿಟರ್ನ್ ಮಾಡೋದಕ್ಕಾಗಲ್ಲ, ಬಿಕಾಸ್ ರಿಟರ್ನ್ ಎಲಿಜಿಬಲ್ ಇಲ್ಲ ಇದು. ಸೊ ಹಂಗಾಗ್ಬಿಟ್ಟು ಕಂಪ್ಲೀಟಾಗಿ ಕ್ಲೀನಾಗಿ ಪ್ಯಾಕ್ ಮಾಡಿ ಕಳಿಸಿದ್ದಾರೆ. ಆಲ್ಮೋಸ್ಟ್ ಒಂದು 15-20 ನಿಮಿಷ ಆಗೋಯ್ತು ಇವಾಗ ಎರಡು ತೆಗಿಯೋದಕ್ಕೆ. ಮೂರನೇದು ಇವಾಗ ತೆಗಿತಾ ಇದ್ದೀನಿ. ತುಂಬಾ ನೆಕ್ಸ್ಟ್ ಲೆವೆಲ್ ಪ್ಯಾಕಿಂಗ್ ಇದೆ. ಐ ಅಪ್ರಿಷಿಯೇಟ್. 10 out of 10 ಕೊಡ್ಬೋದು ಪ್ಯಾಕಿಂಗ್ಗೆ. ಸೊ ಒಂದು ಸತಿ ಅಸೆಂಬಲ್ ಆದಮೇಲೆ ಹೆಂಗಿರುತ್ತೆ ಏನು ಅಂತ ತೋರಿಸ್ತೀನಿ. ಸೊ ಫಸ್ಟ್ ಇದನ್ನು ಅನ್ರ್ಯಾಪ್ ಮಾಡೋ ಒಳಗಡೆ ಸುಸ್ತಾಗಿಬಿಟ್ಟಿದ್ದೀನಿ ಕಂಪ್ಲೀಟಾಗೆ. ಇದೊಂದು ಲಾಸ್ಟ್ ಒನ್ ಅಟ್ಯಾಚ್ಮೆಂಟ್ ಅಂತ ಕೊಟ್ಟಿದ್ದಾರೆ. ಇದ್ರೊಳಗಡೆ ಆ್ಯಕ್ಚುಲಿ ಏನೇನಿದೆ ಅಂತ ತೋರಿಸ್ತೀನಿ. ಒಂದು ಸತಿ ಅನ್ರ್ಯಾಪ್ ಮಾಡ್ತಾ ಇರೋಂಗೆ. ಒಂದು 2-3 ಥರ ಪಿನ್ಗಳಿದೆ. ಇನ್ನೊಂದು ಪಿನ್ ಒಳಗಡೆ ಇದೆ. ಸೊ ಅದಾದಮೇಲೆ ಸ್ಪ್ರಿಂಗ್ ಎಲ್ಲ ಹಾಕಿದ್ದಾರೆ, ಏನು ಬೋಲ್ಟ್ಸ್ ಎಲ್ಲ ಇದೆ. ಗೈಸ್ 2 ರಬ್ಬರ್ ಪ್ಯಾಡ್ ಕಳಿಸಿದ್ದಾರೆ. ಸೊ ಇದ್ರ ಮೇಲೆ ಆ್ಯಕ್ಚುಲಿ ಗಾಡಿ ನಿಲ್ಲೋದು ಹಿಂಗೆ. ಸೊ ಲೆಫ್ಟ್ ಒಂದು ರೈಟ್ ಒಂದು. ಸೊ ಅದು ಬಿಟ್ಟು 2 ಬೋಲ್ಟ್ ನೆಟ್ಗಳು ಕಳಿಸಿದ್ದಾರೆ, ವಾಷರ್ ಇನ್ಕ್ಲೂಡಿಂಗು. ಸೊ ಅದಾದಮೇಲೆ ಪಿನ್ಸು. ಸೊ ಇದನ್ನು ಇವಾಗ ಅಸೆಂಬಲ್ ಮಾಡಬೇಕು ಸ್ಲೋ ಆಗಿ. ಕ್ವಾಲಿಟಿ ಏನೋ ತುಂಬ ಚೆನ್ನಾಗಿದೆ, ಒಂದು ಸ್ಕ್ರ್ಯಾಚು ಇಲ್ಲ ಆ್ಯಕ್ಚುಲಿ ನಿಜ ಹೇಳಬೇಕಂದ್ರೆ. ಬಟ್ ನನಗೆ ಕಲರ್ ಅಂತೂ ಇಷ್ಟ ಆಗಿಲ್ಲ. ಸೊ ಆ ಸೈಡ್ ಈ ಸೈಡ್ ಬಂದು ಗ್ರ್ಯಾಂಡ್ ಪಿಟ್ ಶಾಪ್ ಅಂತ ಹಾಕಿದ್ದಾರೆ. ಸೊ ಇದು ಬಂದು ಪ್ಲಾಸ್ಟಿಕ್ ಬುಷಸ್ ಬರುತ್ತೆ, ಸ್ಕ್ರ್ಯಾಚ್ ಆಗಬಾರ್ದಂತ. ಗಾಡಿ ಇದ್ರ ಮೇಲೆ ನಿಂತ್ಕೊಂಡ್ಮೇಲೆ ಇದು ಆ್ಯಕ್ಚುಲಿ ಕೆಳಗಡೆ ಹೋಗುತ್ತೆ. ಸೊ ಅದು ಎರಡು ಇವಾಗ ಇದಕ್ಕೆ ಹಾಕಬೇಕು ಅಟ್ಯಾಚ್ಮೆಂಟ್. ಸೊ ಗೈಸ್, ಒಂದು ಸೈಡ್ ಆರ್ಮ್ ಬಂದು ಇದ್ರೊಳಗಡೆ ಹೋಗಬೇಕು. ಇದ್ರೊಳಗಡೆ ಹೋಗಾದ್ಮೇಲೆ ಇಲ್ಲಿ ಬೋಲ್ಟ್ ಹಾಕಬೇಕು. ಒಂಚೂರು ಟೈಟ್ ಆಗಿದೆ ಇದು. ಸೊ ಸ್ಲೈಟಾಗಿ ಎಂಬ್ರಿ ಶೀಟಲ್ಲಿ ಹಂಗೆ ರಬ್ ಮಾಡ್ಕೊಂಡು ಹಾಕಿದ್ರೆ ಒಳ್ಳೆಯದು. ಗೈಸ್, ಈ ಪೈಪ್ ಆ್ಯಕ್ಚುಲಿ ಅದರೊಳಗಡೆ ಹೋಗ್ತಾನೆ ಇಲ್ಲ. ಸ್ಲೈಟಾಗಿ ರಬ್ ಮಾಡಿಕೊಂಡು ಎಂಬ್ರಿ ಶೀಟಲ್ಲಿ ಹಾಕಿದ್ರೆ ಈಸಿಯಾಗಿ ಹೋಗುತ್ತೆ, ಇಲ್ಲ ಅಂದರೆ ಹೋಗಲ್ಲ. ಗೈಸ್, 2 ಸೈಡ್ ಆರ್ಮ್ ಫಿಕ್ಸ್ ಮಾಡಾಗಿದೆ. ಇಲ್ಲೊಂದು ಬೋಲ್ಟ್ ಹಾಕಬೇಕು. ಈ ಸೈಡ್ ಒಂದು ಬೋಲ್ಟು, ಈ ಸೈಡ್ ಒಂದು ಬೋಲ್ಟು. ಅದಾದಮೇಲೆ ನೆಕ್ಸ್ಟ್ ಅಸೆಂಬಲ್ ಪಾಯಿಂಟ್ ಬಂದು ಇದು, ಇಲ್ಲೊಂದು ಅದನ್ನು ಹಾಕ್ತಾ ಇರೋಂಗೆ ಪೆಡಾಕ್ ರೆಡಿ.
ಸೊ ಸ್ಲೋ ಆಗಿ ಒಂದೊಂದೇ ಅಸೆಂಬಲ್ ಮಾಡ್ತಾ ಹಂಗೆ ತೋರಿಸ್ತೀನಿ. ಸೆಲ್ಫ್ ವ್ಲಾಗಿಂಗ್ ಬೇರೆ ಮಾಡಬೇಕು, ಒಬ್ಬನೇ ಬೇರೆ ಇದ್ದೀನಿ. ಗೈಸ್, ಇನ್ಸ್ಟಾಲೇಷನ್ ಏನೋ ಮುಗ್ದಿದೆ. ಇದನ್ನು ಹಾಕ್ಬೇಕಂದ್ರೆ ಗಾಡಿ ಹತ್ರನೇ ಹೋಗಬೇಕು. ಯಾಕೆ ಅಂದರೆ ಒಂದೊಂದು ಗಾಡಿ ಒಂದೊಂದು ಸ್ವಿಂಗರ್ ಆರ್ಮ್ ಬಂದು ಒಂದೊಂದು ಮೆಷರ್ಮೆಂಟ್ ಇರುತ್ತೆ. ಸೊ ಸ್ವಿಂಗರ್ ಆರ್ಮ್ ಬಂದು ಇದ್ರ ಮೇಲೆ ಕೂತ್ಕೊಳುತ್ತೆ. ಸೊ ಕೆಳಗಡೆ ಹೋಗ್ಬಿಟ್ಟು ಗಾಡಿ ಹತ್ರನೇ ಸ್ವಿಂಗರ್ ಆರ್ಮ್ ಏನು ಮೆಷರ್ಮೆಂಟ್ ಇದೆ ನನ್ನ ಗಾಡಿದು ಅದ್ರ ಪ್ರಕಾರ ಅಡ್ಜಸ್ಟ್ ಮಾಡಿಕೊಂಡು ಈ ಎರಡು ಲಾಕ್ ಹಾಕಬೇಕು. ಸೊ ಮಿಕ್ಕಿದ್ದೆಲ್ಲ ಮುಗ್ದಿದೆ. ಸೊ ಅದೊಂದು ವೀಲ್ದು ಮಾತ್ರ ಬೋಲ್ಟ್ ನೆಟ್ಸು ಲೂಸ್ ಇರುತ್ತೆ. ಅದು ಬಂದಾದ ಕರೆಕ್ಟಾಗಿ ಇನ್ಸ್ಟಾಲೇಷನ್ ಎಲ್ಲ ಆದಮೇಲೆ ಒಂದು ಸತಿ ಚೆಕ್ ಮಾಡ್ಕೊಳ್ಳಿ. ಓಕೆ, ಇನ್ನೊಂದು ಈ ವೀಲ್ ಏನಾದರೂ ಹೋದರೆ ಅಂಗಡಿಯಲ್ಲಿ ಸಿಗುತ್ತೆ, ಸೊ ಹಾಕ್ಕೊಬೋದು ಬೇರೆ ವೀಲ್ ನಿಮಗೆ ಬೇಕಂದರೆ. ನನಗೇನೋ ವೀಲ್ ಇಷ್ಟ ಆಗಿಲ್ಲ ಆ್ಯಕ್ಚುಲಾಗೆ, ನಿಜ ಹೇಳಬೇಕಂದ್ರೆ. ಸೊ ಹಂಗಾಗ್ಬಿಟ್ಟು ಸದ್ಯಕ್ಕೆ ಓಡ್ತಾ ಇರಲಿ. ಸೊ ನೋಡಿ ಎಷ್ಟು ಲೂಸ್ ಇದೆ. ಸೊ ಎರಡೂ ಸೈಡ್ ಲೂಸ್ ಇರುತ್ತೆ. ಸೊ ಅದನ್ನೊಂದು ಚೂರು ಚೆಕ್ ಮಾಡ್ಕೊಳ್ಳಿ. ಇಲ್ಲ ಅಂದರೆ ವೀಲ್ ಏನಾದರೂ ಆಚೆ ಕಡೆ ಬಂತಂದರೆ ಗಾಡಿ ಬಿದ್ದೋಗುತ್ತೆ. ಗೈಸ್, ಕರೆಕ್ಟಾಗಿ ಇದನ್ನು ಸೆಂಟ್ರಲ್ಲಿ ಇಟ್ಕೊಂಡು ಫಸ್ಟು ಎರಡೂ ಸೈಡ್ ಹಾಕಿ ಅಟ್ಯಾಚ್ ಮಾಡಿಕೊಂಡು ಅದಾದಮೇಲೆ ಪಿನ್ನ ಲಾಕ್ ಮಾಡಿ. ಅಷ್ಟವರೆಗೂ ಲಾಕ್ ಮಾಡಬೇಡಿ. ಲಾಕ್ ಮಾಡಿದ್ರೆ ವೇಸ್ಟು. ಯಾಕೆ ಅಂದರೆ ಇದು ಏನು ಮೆಷರ್ಮೆಂಟು ಅಂತ ನಮ್ಗೆ ಗೊತ್ತಿರಲ್ಲ ಕರೆಕ್ಟಾಗಿ. ಸೊ ಸ್ಲೈಟಾಗಿ ಹಿಂಗೆ ಎಳ್ಕೊಳ್ಳಿ, ಹಿಂಗೆ ಕೂಡಿಸ್ಕೊಳ್ಳಿ. ಎರಡೂ ಸೈಡು ಸೇಮ್. ಗಾಡಿ ಅವತಾರ ನೋಡಿ ಗೈಸ್, ಎಷ್ಟು ಗಲೀಜಿದೆ, ಫುಲ್ಲು ಮಳೆ. ಗಾಡಿ ಎಷ್ಟು ಗಲೀಜಿದೆ ಅಂದರೆ ಸ್ಲೋವಾಗಿ ನೂಕ್ಕೊಳ್ಳಿ. ಮುಂದೆ ನೂಕ್ಕೊಂಡು ಎರಡೂ ಸೈಡ್ ಫಸ್ಟ್ ಕರೆಕ್ಟಾಗಿ ಪೆಡಾಕ್ನ ನೂಕ್ಕೊಂಡು ಬ್ಯಾಲೆನ್ಸ್ ಶೇಪ್ ಮಾಡ್ಕೊಂಡು ಅದಾದಮೇಲೆ ಲಾಕ್ ಮಾಡ್ಕೊಬೇಕು. ಓಕೆ, ಸೊ ಥರ್ಡ್ ಪಿನ್ವರೆಗೂ ಬರುತ್ತೆ. ಥರ್ಡ್ ಪಿನ್, ಹಾಂ. ಸೊ ಈ ಪಿನ್ ಬಂದು ಇನ್ನೂ ಸ್ಲೈಟಾಗಿ ಇದನ್ನು ಪುಷ್ ಮಾಡಿಕೊಂಡು ಮೂರನೇ ಪಿನ್ಗೆ ಕರೆಕ್ಟಾಗಿ ಹೋಲ್ ಒಂದಿದೆ ಅಲ್ಲಿ, ಆ ಹೋಲ್ಗೆ ಪುಷ್ ಮಾಡಿ ಈ ಥರ. ಸೊ ಸದ್ಯಕ್ಕೆ ಇಲ್ಲಿರಲಿ. ಕರೆಕ್ಟಾಗಿ ನಿಂತ್ಕೊತಾ ಇದೆ ಅಂತ ಗೊತ್ತಾದಮೇಲೆ ನಾನು ಲಾಕ್ ಮಾಡ್ಕೊತೀನಿ ಕರೆಕ್ಟಾಗಿ. ಜಸ್ಟ್ ಹಂಗೆ ಹಾಕ್ಬಿಟ್ಟಿದ್ದೀನಿ ಇವಾಗ. ಈ ಸೈಡೂ ಸೇಮ್ ಹಂಗೆ ಅದೇ ಥರನೇ ಥರ್ಡ್ ಪಿನ್ಗೆ ಹಾಕ್ಕೊತೀನಿ. ಸೊ ಉಲ್ಟಾ ಹಿಡ್ಕೊಳ್ಳಿ. ಒಂದು ಸೈಡು ಆ ಸೈಡಿಂದ ಈ ಸೈಡಿಂದ ಹಾಕಿದ್ರೆ ಇನ್ನೊಂದು ಸೈಡು ಈ ಸೈಡಿಂದ ಹಾಕ್ಕೊಳ್ಳಿ. ಗೈಸ್, ಈ ಹೋಲ್ ಎಷ್ಟಿದೆಯೋ ಲಾಸ್ಟ್ ಹೋಲಲ್ಲಿ ನನ್ನ ಸ್ವಿಂಗರ್ ಆರ್ಮ್ ಕುತ್ಕೊತಾ ಇರೋದು ನನ್ನ ಗಾಡಿದು. ಅಷ್ಟು ಚಿಕ್ಕದು ನನ್ನ ಗಾಡಿ. ಸೊ ಬೇರೆ ಗಾಡಿದು ಆ್ಯಕ್ಚುಲಾಗಿ ನನಗೆ ಗೊತ್ತಿಲ್ಲ. ಸೊ ಫುಲ್ಲು ಕೆಳಗಡೆ ಇಟ್ಟು ಹಿಂಗೆ ಎರಡು ಸೈಡ್ ಸ್ವಿಂಗರ್ ಆರ್ಮ್ ಫಸ್ಟು ರಬ್ಬರ್ನ ಅಡ್ಜಸ್ಟ್ ಮಾಡ್ಕೊಳ್ಳಿ. ಓಕೆ, ಗಾಡಿ ಒಂಚೂರು ಹಿಂಗಾದ್ರೂ ದಬ್ಬಾಕೊಂಡ್ಬಿಡುತ್ತೆ. ಸೊ ತುಂಬ ಕೇರ್ಫುಲ್ಲಾಗಿರಬೇಕು. ಸೊ ಸ್ಲೈಟಾಗೆ ಸ್ವಿಂಗರ್ ಆರ್ಮ್ ಎರಡೂ ಸೈಡ್ ಅಡ್ಜಸ್ಟ್ ಮಾಡಿಬಿಟ್ಟು ನೋಡಿ, ಒಂದು ಸೈಡ್ ಸ್ವಿಂಗರ್ ಆರ್ಮು, ಇನ್ನೊಂದು ಸೈಡ್ ಸ್ವಿಂಗರ್ ಆರ್ಮ್ ಕರೆಕ್ಟಾಗಿರ್ಬೇಕು. ಇವಾಗ ಪ್ರೆಸ್, ಜಸ್ಟ್ ಪ್ರೆಸ್ ಮಾಡಿದ್ರೆ ಮುಗೀತು. ಗಾಡಿ ರೇರ್ ವೀಲ್ ಫ್ರೀ ಫ್ಲೋ ಆಗಿದೆ. ಗೈಸ್, ಆ್ಯಕ್ಚುಲಿ ಪ್ಯಾಡಾಕ್ ಸ್ಟ್ಯಾಂಡ್ ಜಸ್ಟ್ ಲೂಬಿಂಗ್ ಮಾತ್ರ ಅಷ್ಟೇ ಅಲ್ಲ, ಚೈನ್ ಲೂಬಿಂಗ್ಗೆ, ಚೈನ್ ಕ್ಲೀನಿಂಗ್ ಆಗಿರ್ಬೋದು, ಚೈನ್ ಲೂಬಿಂಗ್ ಅಷ್ಟು ಮಾತ್ರ ಉಪಯೋಗ ಆಗೋಲ್ಲ. ಇನ್ ಕೇಸ್ ವೀಲ್ ವಾಶ್ ಮಾಡ್ತಾಯಿದ್ದೀವಿ ಅಥವಾ ರೇರ್ ಏನಾದರೂ ಇಶ್ಯೂಸ್ ಇರ್ಬೋದು, ಡಿಸ್ಕ್ ಪ್ಯಾಡ್ ರೀಪ್ಲೇಸ್ ಮಾಡ್ಬೋದು ಅಥವಾ ಡಿಸ್ಕೇ ರೀಪ್ಲೇಸ್ ಮಾಡ್ತಾಯಿದ್ದೀನಿ. ಇವಾಗ ಡಿಸ್ಕ್ ಹಾಳಾಗೋಗಿದೆ, ಇಲ್ಲಿ ನೋಡಿ ಬೇಕಂದರೆ ಸ್ಟೆಪ್ ಬಂದುಬಿಟ್ಟಿದೆ. ಸೊ ಇದನ್ನು ರೀಪ್ಲೇಸ್ ಮಾಡಲೇಬೇಕು ನಾನು. ಸೊ ಅದನ್ನು ಸಪ್ರೇಟ್ ವ್ಲಾಗ್ ಮಾಡ್ತೀನಿ. ಒಂದು ಪ್ರಾಬ್ಲಮ್ ಏನಾದರೂ ಬಂದರೆ ರೇರ್ ಟಯರಲ್ಲಿ ಪ್ಯಾಡಾಕ್ ತುಂಬಾ ಇಂಪಾರ್ಟೆಂಟ್. ಬಟ್ ಇಷ್ಟು ದೊಡ್ಡ ಪ್ಯಾಡಾಕ್ ಆ್ಯಕ್ಚುಲಿ ಮನೆಯಲ್ಲಿ ಮಾತ್ರ ಉಪಯೋಗಿಸೋದಕ್ಕಾಗೋದು. ಆಚೆ ಕಡೆ ಇನ್ನೇನಾದರೂ ಇನ್ ಕೇಸ್ ಏನಾದರೂ ಪ್ರಾಬ್ಲಮ್ ಬಂದರೆ ಚಿಕ್ಕದೊಂದು ಸೈಡ್ ಸ್ಟ್ಯಾಂಡ್ ಥರ ಬರುತ್ತೆ, ಅದು ಪ್ಯಾಡಾಕ್ ಟೈಪೇ. ಸೊ ಅದನ್ನು ಯೂಸ್ ಮಾಡ್ಕೊಬೋದು. ಬಟ್ ಅದರಲ್ಲೂ ಅಷ್ಟೇ ನೀವು ಸೈಡ್ ಸ್ಟ್ಯಾಂಡ್ ಹಾಕೇ ಯೂಸ್ ಮಾಡಬೇಕು. ಇನ್ ಕೇಸ್ ಪ್ಯಾಡಾಕ್ ಏನಾದರೂ ಇನ್ಸ್ಟಾಲ್ ಮಾಡ್ತಾಯಿದ್ದೀವಿ ಅಂದರೆ ಒಬ್ಬರ ಕೈಯಲ್ಲಿ ಆಗುತ್ತೆ, ಬಟ್ ಒಂಚೂರು ಎಕ್ಸ್ಪೀರಿಯೆನ್ಸ್ ಇರಬೇಕು. ನಾನು ಫಸ್ಟ್ ಟೈಮ್ ಯೂಸ್ ಮಾಡ್ತಾ ಇರೋದು. ಸೊ ಹಂಗಾಗಿ ಇನ್ನೊಬ್ಬರು ಹೆಲ್ಪ್ ತೊಗೊಂಡೆ. ಸೊ ಇಲ್ಲ ಅಂದರೆ ಮಾಡ್ಬೋದು, ಬಟ್ ಇದನ್ನು ಇನ್ಸ್ಟಾಲ್ ಮಾಡೋ ಒಳಗಡೆ ಗೈಸ್ ಸೀರಿಯಸ್ ಆಗಿ ಹೇಳ್ತಾಯಿದ್ದೀನಿ, ಒಂಥರ
ಫ್ರಸ್ಟ್ರೇಟ್ ಆಗೋದೆ. ಬಟ್ ಎಸ್, ಇಟ್ಸ್ ವೆರಿ ಯೂಸರ್ ಫ್ರೆಂಡ್ಲಿ. ಇನ್ ಕೇಸ್ ಮ್ಯಾನ್ಯುಯಲ್ ಬುಕ್ ಏನಾದರೂ ಕೊಟ್ಟಿದ್ದರೆ, ಪೇಪರ್ ವರ್ಕ್ ಏನಾದರೂ ಅದರಲ್ಲಿ ನೋಡಿಕೊಂಡು ಈಸಿಯಾಗಿ ಇನ್ಸ್ಟಾಲೇಷನ್ ಮಾಡ್ಬೋದಾಗಿತ್ತು. ಸೊ ಇದನ್ನು ನಾನು ಇನ್ಸ್ಟಾಲ್ ಮಾಡಿದ್ದು ಆ್ಯಕ್ಚುಲಿ ನನ್ನ ಓನ್ ಬ್ರೈನ್ ಉಪಯೋಗಿಸ್ಕೊಂಡು ಒಂಚೂರು ವಿಡಿಯೋ ನೋಡ್ಕೊಂಡು, ಬೇರೆಯವ್ರದ್ದು ಆ್ಯಕ್ಚುಲಿ ನಿಜ ಹೇಳಬೇಕಂದ್ರೆ. ಸೊ ಇವಾಗ ಸದ್ಯಕ್ಕೆ ಆಗಿದೆ, ಚೆನ್ನಾಗೇ ಇದೆ ನೋಡೋದಕ್ಕೆ. ಸೊ ಅದ್ರ ಪರ್ಪಸ್ ಏನಿದೆಯೋ ಅಷ್ಟು ಯೂಸ್ಫುಲ್ ಆದರೆ ಸಾಕು. ಯೂಸ್ಫುಲ್ ಆಗಿದೆ. ಸೊ ಇವಾಗ ಈ ಪಿನ್ ಆ್ಯಕ್ಚುಲಿ ಏನು ಓಪನ್ ಇಟ್ಕೊಂಡಿದ್ದೀನಲ್ಲ, ಇದನ್ನು ಕಂಪ್ಲೀಟಾಗಿ ಲಾಕ್ ಮಾಡ್ಕೊಬೋದು. ಸೊ ಒನ್ಸ್ ಪ್ಯಾಡಾಕ್ ರಿಮೂವ್ ಮಾಡಾದಮೇಲೆ ಅದನ್ನು ಕ್ಲೀನಾಗೆ ಫಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ. ಗಾಡಿ ನೋಡಿ ಗೈಸ್ ಯಾವ ಲೆವೆಲಲ್ಲಿ ಗಲೀಜಾಗಿದೆ. ಸೊ ಇದನ್ನು ಬ್ಲಾಗ್ ಮಾಡಬೇಕಂತ ಅಂದ್ಕೊಂಡಿದ್ದೆ, ಮಾಡಿದೆ. ಸೊ ಫೀಲಿಂಗ್ ರಿಯಲಿ ಹ್ಯಾಪಿ ಆ್ಯಂಡ್ ಎಕ್ಸೈಟೆಡ್ ನಿಜ ಹೇಳಬೇಕಂದ್ರೆ. ಯಾಕೆ ಅಂದರೆ ಆಲ್ಮೋಸ್ಟ್ ಗಾಡಿ ತೊಗೊಂಡಾಗಿಂದ ಅಂದ್ಕೊತಾನೇ ಇದ್ದೆ ಪ್ಯಾಡಾಕ್ ತೊಗೊಬೇಕು ಅಂತ. ಬಟ್ ತೊಗೊಳಕ್ಕೆ ಆಗಿಲ್ಲ. ಮೇ ಬಿ ನನಗೆ ಅನ್ನಿಸ್ತಾ ಇತ್ತು ಇನ್ವೆಸ್ಟ್ಮೆಂಟ್ ಏನು ಮಾಡ್ತಾಯಿದ್ದೀನಿ ಪ್ಯಾಡಾಕ್ ಮೇಲೆ, ಇಟ್ಸ್ ನಾಟ್ ವರ್ತ್ ಅಂತ. ಆ್ಯಸ್ ಡೇಸ್ ಮೂಡ್ ಆನ್, ಎಸ್ ಪ್ಯಾಡಾಕ್ ಈಸ್ ರಿಯಲಿ ವೆರಿ ಇಂಪಾರ್ಟೆಂಟ್ ಅಂತ ನನಗೆ ಅನ್ನಿಸ್ತು. ಸೊ ಹಂಗಾಗಿ ತೊಗೊಂಡ್ಬಿಟ್ಟೆ. ಎನಿ ಹೌ ಗೈಸ್, ಈ ವ್ಲಾಗ್ನಿಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಕ್ಯಾಚ್ ಯುವರ್ ಪೀಪಲ್ ಇನ್ ದ ನೆಕ್ಸ್ಟ್ ವ್ಲಾಗ್. ಟಿಲ್ ದೆನ್ ಬೈ, ಟೇಕ್ ಕೇರ್, ಸಿ ಯಾ.